ಬಿದ್ದು ಬಿಡುದು ಈ ಸ್ಥಾನೇ ಬರ್ತದ. ಅಂದ್ರೆ ಇದ್ರ ಅರ್ಥ UPSC ಬರೀತೀನಿ ಅನ್ನೋ ಭಾವನೆ ಇಟ್ಕೊಳ್ಳೋದು. ಫೇಲ್ ಆದ್ರೆ ಕರ್ಕೊಂಡು ಹೋಗಿದ್ದೆವು ಅಲ್ಲಿ ಎಲ್ಲರೂ ನಮಗ್ ಬಂಧನ ಮಾಡ್ತಾರ. ಮೊದಲ ಅಪ್ಲಿಕೇಶನ್ ಹಾಕ್ಬೇಕು, ನಾವು ಎಕ್ಸಾಮ್ ಬರೀಬೇಕು. ಎಕ್ಸಾಮ್ ಬರೋದ ಬಳಕ ಪಾಸ ಫೇಲ್ ಅನ್ನೋದು ಅವ್ರು ಹೇಳ್ತಾರ. ನೀವು ಹಂಗಿಲ್ಲ, ಅಪ್ಲಿಕೇಶನ್ ಹಾಕೋಕ್ಕಿಂತ ಮೊದಲನೇ ನಿಮ್ಮ ರಿಸಲ್ಟ್ ನೀವೇ ತೋತೀರಿ. ಏನು, ನಾ ಫೇಲ್ ಆತೀನಿ, ನೀ ಫೇಲ್ ಆತೀವ್ ಪಾಸ್ ಆತೀವಿ ಯಾರು ಹೇಳ್ಬೇಕು? UPSC ದವ್ರು ಹೇಳ್ಬೇಕು. ಅವ್ರು ಹೇಳ್ಬೇಕಾದ್ರೆ ನೀವೊಂದು ಏನ್ ಮಾಡ್ಬೇಕು, ಅಪ್ಲಿಕೇಶನ್ ಹಾಕ್ರಿ ಫಸ್ಟ್. ಏನೂ ಇಲ್ಲ ಅಂದ್ರೆ ಕಡೆ ಕ್ವಶನ್ ಪೇಪರ್ ಕೊಡ್ತಾರ, ಇಲ್ಲ ಅದವ್ರಿಗೆ ತಗೊಂಡು ಹೊರ ಬರೋದು. ನಾವು ಅದನ್ನೂ ಮಾಡಲ್ಲ. ಮತ್ತೆ ಈ ಸಲ ಕ್ವಶನ್ ಪೇಪರ್ದ ಪುಟಗಳು ಬಹಳ ಆಗಿದ್ದು. ಯಾಕೆ ಹೇಳ್ರಿ, ಕ್ವಶನ್ ಲೆಂಗ್ತಿ ಬಹಳ ಕೇಳಿದ್ದ. ಅದರ ಅರ್ಥ ಏನ್ ಗೊತ್ತನ್ರಿ, ನಿಮ್ಮದು ಓದುವ ಸ್ಪೀಡ್ ಹೆಚ್ಚಿಗೆ ಮಾಡ್ಕೋಬೇಕಾಗ್ತದ. ಭಾರಿ ಸ್ಪೀಡ್ ಓದ್ಬೇಕು. ಓದಿದ್ದೆಲ್ಲ ಡೈಜೆಷನ್ ಮಾಡ್ಕೊಂಡು ಪಟ್ನೆ ಆನ್ಸರ್ ಡಿಸಿಷನ್ ತಗೋಬೇಕು. ಅಂದ್ರೆ ಹೆವಿ ಹೆವಿ ಏಕಾಗ್ರತೆ ಇರಬೇಕು, ಕಾನ್ಸಂಟ್ರೇಷನ್ ಬಹಳ ಇರ್ಬೇಕು ಎಕ್ಸಾಮ್ದಾಗ. ಪಾಸಿಬಲ್ ಅದ. ಈ ಸಲ 963 ಮಂದಿ ಪಾಸ್ ಆತಾರ ಅಂದ್ರೆ ಅವ್ರು ಸುಮ್ಮನೆ ಅದಾರ? ಕ್ವಶನ್ ಪೇಪರ್ ಫೇಲ್ ಆದವನಿಗೆ ಟಫ್ ಇರ್ತದ, ಪಾಸ್ ಆದವ ಏನ್ ಹೇಳ್ತಾನೆ ಹೇಳ್ರಿ ನೋಡೋಣ. ಅದ್ರಾಗ ಏನದ, ಏನೂ ಇಲ್ಲ ನಾವು. ಅದಕ್ಕಾಗಿ ನಾವು ಪಾಸ್ ಆದವ್ರ ಬಗ್ಗೆ ಫಾಲೋ ಮಾಡಬೇಕು. ನಮ್ಮಲ್ಲೇ ಒಂದ್ ದಿವಸ ಮಂದಿ ಫೇಲ್ ಆಗಾನ ಏನ್ ಹೇಳ್ತಾರೆ ಗೊತ್ತಾನ, ಇಲ್ಲದು ರೊಕ್ಕ ನಡೀತಾವ ತಗೊಂಡ್ಬಿಡುದು ನಡಿ. ಹಂಗ ಅಲ್ಲ ಸರ್, ಪ್ರಯತ್ನ ಮಾಡೋ. ಮುಂದಿನ ಸಲ ಒಂದು ಅಪ್ಲಿಕೇಶನ್ ಹಾಕ್ರಿ ನೀವು. ಸರ ಕ್ವಶನ್ ಪೇಪರ್ ಇಂಗ್ಲಿಷ್ ಮೀಡಿಯಂ ಹಿಂದಿ ಮೀಡಿಯಂ ಇರ್ತಾವ. ಕನ್ನಡ ಮೀಡಿಯಂದಾಗ ನಿಮ್ಮದ ನೀವು ತಿಳ್ಕೊಂಡು ಮೇನ್ಸ್ ಬರೀಬಹುದು. ಇಂಗ್ಲಿಷ್ ಮೀಡಿಯಂ ಹಿಂದಿ ಮೀಡಿಯಂದಾಗ ಕ್ವಶನ್ ಪೇಪರ್ ಬರ್ತಾವ. ಸುಮ್ ಅಪ್ಲಿಕೇಶನ್ ಒಂದು ಹಾಕ್ರಿ ನೋಡೋಣ. ಮುಂದಿನ ಸಲ ಬರೀರಿ. ಡಿಗ್ರಿ ಫೈನಲ್ ಇಯರ್ ಇದ್ದವ್ರು ಬರೀಬಹುದ್ರಿ, ಆಯ್ತರ.